ಹಾಯ್, ಇವತ್ತು ನಾವು ಬಂದೇವಿ ಬೆಳಗುಳಕ. ಇಲ್ಲಿ ಆಕ್ಚುಲಿ ಮೈಸೂರಿಂದ ಬಂದೆ, ಇವರು ಬೆಳಗಾವಿಯಿಂದ ಬಂದರು. ಸೊ ಇಲ್ಲಿ ನಾವು ಶ್ರವಣ ಬೆಳಗುಳದಾಗ ಸಿಕ್ಕು. ನಾ, ಮಮ್ಮಿ ಆ್ಯಂಡ್ ಕ್ಯಾಮ್ರಾಮ್ಯಾನ್ ಅರ್ಪಿ 3 ಜನ ಬಂದಿದ್ದೀವಿ. ದಿಸ್ ಇಸ್ ಅ ಫಸ್ಟ್ ಟ್ರಿಪ್ ನಮ್ದು 3 ಜನದ್ದು. ಐತಿಹಾಸಿಕ ಕ್ಷೇತ್ರ ಗಂಗರ ಕಾಲದ ಚಾವುಂಡರಾಯನ ಕೆತ್ತಿಸಿದಂತ 56 ಅಡಿ ಎತ್ತರದ ಜಗತ್ ಪ್ರಸಿದ್ಧ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ. ಇದೇನಂತಂದ ಗುಳಲ್ಕಾಯಿ ಅಜ್ಜಿ ಅಂತ ಮಸ್ತಕಾಭಿಷೇಕ ಮಾಡ್ತಿರ್ತಾರಂತ. ಮಸ್ತಕಾಭಿಷೇಕ ಅದು 9ನೇ ಶತಮಾನದಾಗ ರಾಜ ಮಹಾರಾಜರೆಲ್ಲ ಇದನ್ನ ಗೈಸ್ ಅಂತೂ ಇಂತೂ ಬೆಟ್ಟ ಹತ್ತಿ ಬಂದ್ವಿ. ಇದು ಮರಿ ಫಸ್ಟ್ ಟೈಮ್ ಬರ್ತಾ ಇರೋದು ಶ್ರವಣ ಬೆಳಗೊಳ ಇದಕ್ಕ. ಈಕಿ ಇನ್ನು ಹೊಟ್ಟಾಗಿದ್ಲಂತ ನಮ್ಮ ಮಮ್ಮಿ ಹೊಟ್ಟಿಯೊಳಗ. ಅವಾಗ ನಮ್ಮ ಮಮ್ಮಿ ಬಂದಿದ್ರಂತಿಲ್ಲಿ. ಅದಾದ್ಮೇಲೆ ಈಗ ಇವಳಿಗೆ 20 ವರ್ಷ ಅಲ್ಲ, 19 20 ವರ್ಷ ಈಗ ಬಂದಿದ್ದಾಳಪ್ಪ ನಮ್ಮ ಭಗವಂತನ ದರ್ಶನ ಮಾಡ್ಕೊಳಕ. ನಾ ಸೆಕೆಂಡ್ ಟೈಮ್ ಬರ್ತಾ ಇರೋದಿದೆ. ಒಂದ್ಸರಿ ನಮ್ಮ ಮಮ್ಮಿ ಸ್ಕೂಲ್ ಟ್ರಿಪ್ನಾಗ ಬಂದಿದ್ನಿ, ಅದ್ ಬಿಟ್ರೆ ಈಗ ಮೈಸೂರ್ದಾಗ ಇದ್ದಾಗಿಂತ ಇದೇ ಫಸ್ಟ್ ಟೈಮ್ ಬಂದಿರೋ. ಹಾಕು ಹಾಕು, ಶಬಾಷ್ ಶಬಾಷ್. ಎಲ್ಲರೂ ನಾವು ಪುಸ್ತಕದಾಗೆಲ್ಲ ಓದಿರ್ತೀವಿ 56 ಫೀಟ್ ಏಕಶಿಲಾ ಮೂರ್ತಿ ಐತಿ, ಗೊಮ್ಮಟೇಶ್ವರ ಮೂರ್ತಿ ಐತಿ. ಆಮೇಲೆ ಇದನ್ನ ಚಾವುಂಡರಾಯ ಕಟ್ಸಿರೋದು, 700 ಮೆಟ್ಲ ಅದಾವು ಅಂಥೇಳಿ ಹಿಂಗೆಲ್ಲ ಹೇಳಿರೋದು ಗೊತ್ತಿರ್ತೈತಿ. ಬಟ್ ಇದೇ ಕಲೆ ಯಾಕೆ ಸೆಲೆಕ್ಷನ್ ಮಾಡಿದ್ರು ಅನ್ನೋ ಸ್ಟೋರಿ ನಮ್ಮ ಮಮ್ಮಿ ಹೇಳ್ತಾರೆ. ಮಂತ್ರಿ ಆದಂತ ಚಾವುಂಡರಾಯನು ಅವನ ತಾಯಿಯ ಕನಸಿನಲ್ಲಿ ದೇವಿ ಕುಷ್ಮಾಂಡಿನಿ ಬಂದು ಹೇಳ್ತಾಳೆ, ನೀನು ಒಂದು ಬೃಹತ್ ಕಲ್ಲಿದೆ, ಕಲ್ಲಿನಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನ ನೀ ಹುಡುಕ್ ತೆಗಿಬೇಕು ಅಂತ ತಾಯಿ ಹೇಳ್ತಾಳೆ ಕುಷ್ಮಾಂಡಿನಿ ದೇವಿ ಚಾವುಂಡರಾಯನಿಗೆ. ಅವಾಗ ಅವನು ಅದು ನಿಜ ಅಂತ ತಿಳ್ಕೊಂಡ್ಬಿಟ್ಟು ಬಂದು ಇಲ್ಲಿ ಹುಡುಕ್ತಾ ಬರ್ತಾನೆ. ದಕ್ಷಿಣ ಕರ್ನಾಟಕ ಬಂದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳದಲ್ಲಿ ಬರ್ತಾನೆ. ಬಂದ್ಬಿಟ್ಟು ಬೆಟ್ಟದ ಮೇಲೆ ಒಂದು ಬಾಣವನ್ನು ಬಿಡ್ತಾನೆ. ಆ ಬಾಣ ಹೋಗಿ ಒಂದು ದೊಡ್ಡ ಕಲ್ಲಿಗೆ ತಗುಲ್ತದೆ. ಆ ಬಾಣ ಬಿಟ್ಟಂತ ಕಲ್ಲು ಬಾಣ ಯಾವ ಕಲ್ಲಿಗೆ ತಗುಲ್ತದಲ್ಲ ಆ ಕಲ್ಲನ್ನು ಅವನು ಆರಿಸ್ಕೊಡ್ತಾನೆ, ಆಯ್ಕೆ ಮಾಡ್ಕೊಂಡು ಕಟ್ಟಿತಾನೆ. ಕಟ್ಟಿದಕ್ಕೆ ಇದ ನೋಡ್ರಿ ಗಾಯ್ಸ್, ಅದ ಮೂರ್ತಿ. ಬಜ್ಜಿ ಎಲ್ಲ